ನಾನು ಮಾಡುವ ಯಾವುದೇ ಅಭಿವೃದ್ಧಿ ಕೆಲಸ ಓಟಿಗಾಗಿ ಅಲ್ಲ, ಮುಂದಿನ ತಲೆಮಾರಿಗಾಗಿ. ಈ ಹಿನ್ನೆಲೆಯಲ್ಲಿ ಅಭಿವೃದ್ಧಿಯ ವಿಚಾರ ಬಂದಾಗ ಯಾವುದೇ ರಾಜಿ ಇಲ್ಲ ಎಂದು ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಹೇಳಿದರು. ತೊಕ್ಕೊಟ್ಟಿನಿಂದ ಚೆಂಪುಗುಡ್ಡೆವರೆಗೆ ಹಾಗೂ ಹಸಿಗುಳಿಯಿಂದ ನಡುಪದವು ತನಕ ನಿರ್ಮಾಣ ಆಗಲಿರುವ ಚತುಷ್ಪಥ ರಸ್ತೆ ಕಾಮಗಾರಿಗೆ ತೊಕ್ಕೊಟ್ಟಿನಲ್ಲಿ ಶಂಕುಸ್ಥಾಪನೆಗೈದು ಮಾತನಾಡಿದರು. ಇಷ್ಟು ವರ್ಷ ಯಾವುದೇ ವ್ಯಾಪಾರಿಗಳಿಗೆ ತೊಂದರೆ ನೀಡಿಲ್ಲ. ಅಂಗಡಿ ಎದುರು ಶೀಟ್ ಎಷ್ಟು ಮುಂದಕ್ಕೆ ಹಾಕಿದ್ರೂ ಅಡ್ಡಿಪಡಿಸಿಲ್ಲ. ಆದರೆ ರಸ್ತೆ ಅಭಿವೃದ್ಧಿ ಆಗುವಾಗ ವ್ಯಾಪಾರಿಗಳ ಸಹಕಾರ ಅಗತ್ಯ. ರಸ್ತೆ ನಿರ್ಮಾಣ ಬಳಿಕ ದುಡಿಯುವ ವರ್ಗ ರಿಕ್ಷಾ ಚಾಲಕರ ಹಿತದೃಷ್ಟಿಯಿಂದ ಸೂಕ್ತ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ಭರವಸೆ ನೀಡಿದರು. ಉಳ್ಳಾಲ ಸ್ಮಾರ್ಟ್ ಮಾಡುವ ನಿಟ್ಟಿನಲ್ಲಿ ವಿದ್ಯುತ್ ತಂತಿಗಳನ್ನು ಮಣ್ಣಿನಡಿ ಹಾಕುವ ವ್ಯವಸ್ಥೆಗೆ 220 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಗೊಳಿಸಲಾಗಿದೆ. 24 ಗಂಟೆ ಕುಡಿಯುವ ನೀರು, ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಲಾಗುತ್ತಿದೆ. ಈಗಾಗಲೇ ಕ್ಷೇತ್ರದ ಅಭಿವೃದ್ಧಿಗಾಗಿ 80 ರಿಂದ 100 ಕೋಟಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ತಿಳಿಸಿದರು. ತೊಕ್ಕೋಡು ಜಂಕ್ಷನ್ನಿಂದ ಕುತ್ತರಾಗಿ ದೇರ್ಲೆಕಟ್ಟೆಯಾಗಿ ಮೇಲ್ಕರ್ನ ರಾಷ್ಟ್ರ ಹೆದ್ದಾರಿಗೆ ಸಂಪರ್ಕಿಸುವಂಥ ರಸ್ತೆ ಹಾಗೂ ಕೇರಳಕ್ಕೆ ಸಂಪರ್ಕಿಸುವಂಥ ಈ ಒಂದು ಪ್ರಮುಖ ರಸ್ತೆಯ ಅಭಿವೃದ್ಧಿಯ 3ನೇ ಹಂತದ ಕಾಮಗಾರಿಗೆ ನಾವೆಲ್ಲ ಚಾಲನೆ ಕೊಡ್ತಾ ಇದ್ದೇವೆ. ಬಹುಶಃ ಅವತ್ತು ನಾನಾಗಿ ನನ್ನ ಪರವಾಗಿ ಬಂದಂತಹ ಎಲ್ಲ ನನ್ನ ಸನ್ಮಿತ್ರ ಒಂದು ಮಾತನ್ನು ಹೇಳಿದ್ದೇವೆ. ಯಾವೆಲ್ಲ ಅಭಿವೃದ್ಧಿ ಕೆಲಸವನ್ನು ನಾವು ನಮ್ಮ ಕ್ಷೇತ್ರದಲ್ಲಿ ಮಾಡ್ತೇವ, ಖಂಡಿತವಾಗಿಯೂ ಅವಕಾಶ ಸಿಕ್ಕಿದರೆ ಆ ಒಂದು ಕೆಲಸ ನಾನು ಮಾಡಿ ಕೊಡ್ತೇನೆ ಅಂತೇಳಿ ನಾನು ಮತ್ತು ನನ್ನ ಸನ್ಮಿತ್ರರು ಯಾರು ನಿಮ್ಮ ಮನೆ ಬಾಗಿಲಿಗೆ ಬಂದಿದ್ದೇವ ಆ ಮಾತನ್ನು ಹೇಳಿದ್ದೇವೆ. ಅದನ್ನು ನಾನು ಪುನರುಚ್ಚರಿಸ್ತೇನೆ. ಯಾವುದೆಲ್ಲ ಕೆಲಸ ನಾನು ಹೇಳಿದ್ದೇನೆ ಎಲ್ಲವೂ ಕೂಡ 100ಕ್ಕೆ 100 ಖಂಡಿತವಾಗಿ ನಾನು ಮಾಡಿ ಕೊಟ್ಟೇ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ಈ ಒಂದು ನಮ್ಮ ರಸ್ತೆಗೆ ಸಂಬಂಧಪಟ್ಟಾಗೆ ಇದು ಬಹಳ ದೊಡ್ಡದ ಮಾತು, ಕನಸು ಹಿಂದಿನಿಂದಲೂ ಕೂಡ ಹಂತವಾಗಿ ಬಹುಶಃ ನಾನು ವಿಶೇಷ ನಮ್ಮದೇ ಆದ ಅನುದಾನದಿಂದ, ಯಾವುದೇ ಕೇಂದ್ರ ಸರ್ಕಾರದ ಅನುದಾನ ಇಲ್ಲದೆ, ರಾಜ್ಯದ ವಿಶೇಷ ಅನುದಾನ ಇಲ್ಲದೆ ಶಾಸಕರಿಗೆ ಕೊಡುವಂಥ ಅನುದಾನದಲ್ಲೇ ಅದನ್ನು ಒಂದೇ ರಸ್ತೆಗೆ ಹಂತವಾಗಿ ಮೀಸಲಿಟ್ಟುಕೊಂಡು ಕಲಸಲ್ಲ ವಿಶೇಷ ಕೇಂದ್ರದ ಸಂದರ್ಭದಲ್ಲಿ ಏನು ಇವತ್ತು ತೊಕ್ಕೋಡು ಜಂಕ್ಷನ್ನಿಂದ ಬೊಬ್ಬಕಟ್ಟೆ ತನಕ ಮತ್ತು ನಮ್ಮ ಹಸೆಗೋಳಿಯಿಂದ ಅದಕ್ಕೆ ಮುಂದುವರಿಸುವಂಥ ಈ ಒಂದು ಕಾಮಗಾರಿಗೆ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೇವೆ. ನಾನು ಬಹಳಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದೇನೆ. ಅದು ಎಲ್ಲಿಯೂ ಕೂಡ ನಾನು ಈ ರೀತಿ ಕಾರ್ಯಕ್ರಮ ಮಾಡಿದ್ದು ಬಹಳಷ್ಟು ಕಡಿಮೆ. ಇಲ್ಲಿ ನಾನು ಯಾಕೆ ಮಾತಾಡ್ತೇನೆ ಅಂತ ಹೇಳಿದರೆ, ಅದು ನಮಗೆ ಇಲ್ಲಿ ಪ್ರಚಾರ ಸಿಗಬೇಕಂತ ಅಲ್ಲ, ಈ ಊರೆಲ್ಲ ಅಂಗಡಿಯವರಿಗೆ ಮತ್ತು ರಿಕ್ಷಾ ಮಾಲಕರಿಗೆ ಚಾಲಕರಿಗೆ ಏನು ಅಭಿವೃದ್ಧಿ ಕೆಲಸ ಅಂತ ಇವತ್ತು ಗೊತ್ತಾಗಬೇಕಾದ್ರೆ ನಿಮಗೆ ಮಾಹಿತಿ ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಮಾಡುವಂಥದ್ದು. ಯಾಕಂತ ಹೇಳಿದರೆ ಈ ರಸ್ತೆಗೆ ನಾನು ಪ್ರತಿನಿಧಿಯಾಗಿ ಅನುದಾನ ಬಿಡುಗಡೆ ಮಾಡ್ತೇನೆ. ಅದು ನನ್ನ ರಸ್ತೆ ಅಲ್ಲ, ಇದು ನಿಮ್ಮ ರಸ್ತೆ, ನಿಮ್ಮ ಆಸ್ತಿ ಸಂಪತ್ತು. ಭವಿಷ್ಯದಲ್ಲಿ ನಿಮಗೆ ಇದು ಬೇಕಾಗಿಲ್ಲದೆ ನಮಗೇನು ಬೇಕು, ನಾವು ಅಧಿಕಾರದಲ್ಲಿ ಇರ್ಬೋದು, ಅಧಿಕಾರದಲ್ಲಿ ಇಲ್ಲದೆ ಇರ್ಬೋದು, ಯಾರು ಎಷ್ಟು ಸಂಬಂಧ ಯಾರಿಗೆ ಕೂಡ ಇವತ್ತು ಗೊತ್ತಿಲ್ಲ. ಆದರೆ ರಸ್ತೆ ಮತ್ತು ನೀವು ಶಾಶ್ವತವಾಗಿ ಇಲ್ಲಿ ನೆಲೆ ನಿಲ್ಲುವಂಥ ಕೆಲಸ ಆಗ್ತದೆ. ನಿಮ್ಮ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಅದರ ಮೊಮ್ಮಕ್ಕಳಿಗೆ ಎಲ್ಲರೂ ಕೂಡಿ ನೆಲೆ ನಿಲ್ಲುವಂಥ ವಿಚಾರ ಆಗ್ತದೆ. ಅದಕ್ಕೆ ಪೂರಕವಾಗುವಂಥ ನಾವು ಕೆಲಸವನ್ನು ನಾವು ಇವತ್ತು ಮಾಡಿಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನಿಮ್ಮೆಲ್ಲ ಈ ಕಡೆ ಶಾಪ್ದಾರರಿಗೂ, ಇಲ್ಲಿಯ ಶಾಪಿನ ಮಾಲಕರಿಗೂ, ಇಲ್ಲಿ ಹಿಂದಿನವ್ರಿಗೆಲ್ಲ ಹೇಳೋದಿಷ್ಟೇ, ದಯವಿಟ್ಟು ನಿಮಗೆ ಇಷ್ಟು ವರ್ಷ ನಾವು ಯಾರು ಕೂಡ ತೊಂದರೆ ಮಾಡಲಿಲ್ಲ. ನೀವು ಎಷ್ಟೇ ಶೀಟ್ ಹಾಕಿ, ನೀವು ಎಷ್ಟೇ ಮುಂದೆ ಬನ್ನಿ, ಅದಕ್ಕೆಲ್ಲ ಅವಕಾಶ ಮಾಡಿಕೊಡಲಾಗಿದೆ. ಈಗ ಅಭಿವೃದ್ಧಿ ಆಗುವಾಗ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕಂತ ನಾನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದೆಲ್ಲ ಮುಂದೆ ಕಾಂಪ್ರಮೈಸ್ ಇವತ್ತು ಇರುವುದಿಲ್ಲ. ಯಾಕಂತ ಹೇಳಿದರೆ ಒಟ್ಟಾರೆ ಈ ರಸ್ತೆ ನೋಡಿ, ನಿಮ್ಗೆ ಗೊತ್ತಿ, ಮಂಗಳೂರಿಗಿಂತ ನೆಕ್ಸ್ಟ್ ಇವತ್ತು ತೊಕ್ಕೋಟೆ ಇವತ್ತು ದೊಡ್ಡ ಅಭಿವೃದ್ಧಿಯ ಕೇಂದ್ರವಾಗಿ ಪರಿವರ್ತನೆ ಆಗ್ತದೆ. ಅದಕ್ಕೆ ಬೇಕಾಗುವಂಥ ಕೆಲಸ ಕಾಮಗಾರಿ ಮಾಡಿಕೊಡೋ ಜವಾಬ್ದಾರಿ ನನ್ನ ಇವತ್ತು ಜವಾಬ್ದಾರಿ ಆಗಿದೆ. ನಾನೊಂದು ಕೆಲಸವನ್ನು ಮಾಡುವಾಗ ಅದು ನನ್ನ ಓಟಿಗಾಗಿ ಬರೀ 5 ವರ್ಷಕ್ಕೆ ನಾನು ಸೀಮಿತವಾಗಿ ನನ್ನ ಯಾವುದೇ ಕೆಲಸ ನಾನು ಮಾಡೋದಿಲ್ಲ. ನನ್ನ ಇವತ್ತು ಯಾವುದೇ ಒಂದು ಕೆಲಸ ಇದ್ರೂ ಕೂಡ ಅದು ಮುಂದಿನ ಜನಾಂಗಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡೋದೇ ನನ್ನ ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ತೊಕ್ಕೋಡು ಜಂಕ್ಷನ್ ನಮಗೆ ನಿಮಗೆ ಮಾತ್ರ ಅಲ್ಲ, ಈ ತೊಕ್ಕೋಡು ಜಂಕ್ಷನ್ ಇನ್ನು ಕೋಟ್ಯಾಂತರ ಹುಟ್ಟಿ ಬರುವಂಥ ಮಕ್ಕಳಿದ್ದಾರೆ, ಅವರು ದೊಡ್ಡವರಾಗುವಾಗ ಬೇಕಾಗುವಂಥ ಮೂಲಭೂತ ಸೌಕರ್ಯ ಕೊಡುವ ಜವಾಬ್ದಾರಿ ಅದು ನಿಮ್ಮೆಲ್ಲರ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಹೋಗಿ ಬರುವಂಥ ವ್ಯವಸ್ಥೆಗೆ ಸೀಮಿತವಾಗಿ ಅದಕ್ಕೆ ಮಾದರಿಯಾಗಿ ಇದಕ್ಕೆ ನಾವು ರಸ್ತೆಯನ್ನು ಇವತ್ತು ನಾವು ಡಿಸೈನ್ ಇವತ್ತು ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಎಲ್ಲ ನಿಮ್ಮ ಎರಡು ಬದಿಯ ಶಾಪ್ದಾರರು ಇದೆಲ್ಲ ತಮ್ಮ ಸಹಕಾರ ಕೊಡುವಂಥ ಕೆಲಸ ತಾವೆಲ್ಲ ಇವತ್ತು ಮಾಡಬೇಕು.
ಆದಷ್ಟು ಬೇಗನೆ ಈ ಕೆಲಸದ ಕಾಮಗಾರಿಗೆ ಪೂರ್ತಿಗೊಳಿಸುವ ಜವಾಬ್ದಾರಿ ನಮ್ಮ ಜವಾಬ್ದಾರಿ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಈ ಒಂದು ಕೆಲಸ ಸಂದರ್ಭದಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರಿಗೆ ಭಾಳ ಟೆನ್ಷನ್ ಇರ್ಬೋದು. ಬಹುಶಃ ನಮಗೆ ನಮ್ಮ ಶಿಫ್ಟ್ ನಮ್ಮ ಎಲ್ಲಿಗೆ ಹೋಗ್ತೇವೆ ಅಂತೇಳಿ ನೀವೇನು ಹೆದರಬೇಡಿ. ನಮಗೆ ಎಷ್ಟು ಮಹತ್ವ ಮತ್ತು ನೀವು ಅಂಗಡಿಯವ್ರಿಗೆ ಎಷ್ಟು ಮಹತ್ವ, ನಿಮ್ಮ ಜನಸಾಮಾನ್ಯ ಎಷ್ಟು ಮಹತ್ವ ಇದೆಯಾ ಅಷ್ಟೇ ಮಹತ್ವವನ್ನು ಕೂಡ ನಾವು ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರಿಗೂ ಕೂಡ ಕೊಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಸಂದರ್ಭ ಧಾರ್ಮಿಕ ಪರಿಷತ್ನ ಸದಸ್ಯ ಸುರೇಶ್ ಭಟ್ನಗರ, ಮೂಡಾದ ಅಧ್ಯಕ್ಷ ಸದಾಶಿವ ಉಳ್ಳಾಲ್, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಮಾಜಿ ಅಧ್ಯಕ್ಷ ಇಬ್ರಾಹಿಂ ಕೋಡಿಜಾಲ್, ನಗರಸಭೆಯ ಅಧ್ಯಕ್ಷೆ ಶಶಿಕಲಾ ಚೆಂಬುಗುಡ್ಡೆ, ಉಪಾಧ್ಯಕ್ಷೆ ಸಪ್ನಾ, ಮಾಜಿ ಉಪಾಧ್ಯಕ್ಷ ಯುಪಿ ಆಯೂಬ್ ಮಂಚಿಲಾ, ಸದಸ್ಯ ಬಾಸಿಲ್ ಡಿಸೋಸಾ, ಕಣಚೂರು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಯುಕೆ ಮೋನು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್ ಶೆಟ್ಟಿ ಪೊಳಿಯಾರ್, ಉಳ್ಳಾಲ ದರ್ಗದ ಮಾಜಿ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ವಾಹಾ, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಅಮರನಾಥ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.